ಇವತ್ತು ನಾವು ಒಂದು ಒಳ್ಳೆ ಮಸಾಲೆ ಚಹಾ ಜೊತೆಗೆ ಈರುಳ್ಳಿ ಬಜೆ ಅಥವಾ ಈರುಳ್ಳಿ ಪಕೋಡ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈರುಳ್ಳಿ ಬಜೆನ ಮೊದಲು ಮಾಡ್ಕೊಳ್ಳೋಣ, ನಂತರ ಬಿಸಿ ಬಿಸಿ ಚಹಾ ಮಾಡಿ ಸರ್ವ್ ಮಾಡ್ಬೋದು. ಜೊತೆಗೇನೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೇನೆ, ಸಿಪ್ಪೆ ತೆಗೆದಿದ್ದೇನೆ. ಮಧ್ಯಮ ಗಾತ್ರದ ಈರುಳ್ಳಿ, ಇದನ್ನು ಈ ರೀತಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೇನೆ. 2 ಈರುಳ್ಳಿನ ಹೀಗೆ ಹೆಚ್ಕೊಂಡಾದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಉಪ್ಪು ಜೊತೆ ಈರುಳ್ಳಿಯನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಸಿ ಇದನ್ನು ನಾವು ಹಾಗೆ ಒಂದು 10 ನಿಮಿಷ ಇಟ್ಟು ಬಿಡಬೇಕು. ಅವಾಗ ಏನಾಗ್ತದೆ ಅಂದರೆ ಇದರಲ್ಲಿ ನೀರು ಹೊಡಿತದೆ. ನೀರು ಹೊಡೆದ ಮೇಲೆ ನಂತರ ನಾವು ಅದನ್ನು ಸರಿಯಾಗಿ ಹಿಂಡಿ ತೆಗೆದು ನಂತರ ಮಾಡಿದರೆ, ಉಳಿದ ಮಸಾಲೆಗಳನ್ನು ಹಾಕಿ ಮಾಡಿದರೆ ಪಕೋಡ ರುಚಿನೂ ಜಾಸ್ತಿ ಮತ್ತು ಒಳ್ಳೆ ಗರಿ ಗರಿಯಾಗಿ ಬರ್ತದೆ. ಈ ಮೆಥಡಲ್ಲಿ ಮಾಡಿ ನೋಡಿ. ಸರಿಯಾಗಿ ಉಪ್ಪು ನೀರನ್ನು ಸರಿಯಾಗಿ ಹಿಂಡಿ ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿದ್ದೇನೆ. ಈಗ ಇದಕ್ಕೆ 1.5 ದೊಡ್ಡ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ 3 ದೊಡ್ಡ ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಅದಕ್ಕೋಸ್ಕರ ಖಾರಕ್ಕೆ ಅರ್ಧ ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಆಗುವಷ್ಟು ಓಮದ ಬದಲು ಜೀರಿಗೆನೂ ಹಾಕ್ಕೊಳ್ಬೋದು. 5 ರಿಂದ 6 ಕರಿಬೇವಿನ ಎಲೆನ ತುಂಡು ಮಾಡಿ ಹೆಚ್ಚಿ ಹಾಕಿದ್ದೇನೆ. ಇದು ಹುರಿದಿರುವಂಥ ಶೇಂಗಾ ಬೀಜ ಸಿಪ್ಪೆ ತೆಗೆದು ತುಂಡು ಮಾಡಿ ಹಾಕಿದ್ದೇನೆ. 10 ರಿಂದ 15 ಅಂದರೆ ಹೆಚ್ಚಿ ಹಾಕಿದ್ದೇನೆ. ಗೋಡಂಬಿ ಒಂದು 10, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು 1-2 ರಿಂದ 3 ಚಮಚ ಆಗುವಷ್ಟು ಹಾಕಿದ್ದೇನೆ. ನಾವು ಮೊದಲೇ ಉಪ್ಪು ಹಾಕಿ ನೀರು ಒಡೆದಿರೋದ್ರಿಂದ ಈರುಳ್ಳಿಯಲ್ಲಿ ಮೊದಲು ಇದಿಷ್ಟನ್ನು ಹಾಕಿ ಕಲಸಿ ನೋಡ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕಿದರೆ ತುಂಬ ನೀರಾಗಿ ಆಗ್ತದೆ. ಮತ್ತು ನೀರು ಹಾಕುವಾಗ 1 ಅಥವಾ 2 ದೊಡ್ಡ ಚಮಚ ಹಾಕಿದರೆ ಸಾಕಾಗ್ತದೆ ಈ ರೀತಿಯಲ್ಲಿ ಮಾಡುವಾಗ. ಹೀಗೆ ನೀರು ಕಡಿಮೆ ಹಾಕೋದ್ರಿಂದ ನೀವು ಮಾಡಿದಾಗ ಬಜ್ಜಿ ಅಥವಾ ಪಕೋಡ ಕೂಡ ತುಂಬ ಗರಿ ಗರಿಯಾಗಿ ಬರ್ತದೆ. ನೀವು 10 ನಿಮಿಷ ಉಪ್ಪು ಹಾಕಿ ಕಲಸಿ ಇಟ್ಟಾಗ ಮಾತ್ರ ನಿಮಗೆ ಈ ರೀತಿ ಕಡಿಮೆ ನೀರು ಹಾಕಿ ಕಲಸಿ ಚೆನ್ನಾಗಿ ಮಾಡಲಿಕ್ಕಾಗೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡನ್ನು. ನಂತರ ಸಣ್ಣ ಸಣ್ಣ ಪೋರ್ಷನ್ ಹೀಗೆ ಕೈಯಲ್ಲಿ ಚಿವುಟಿ ಅದನ್ನ ಬಿಸಿ ಎಣ್ಣೆಗೆ ಬಿಟ್ಟಿದ್ದೇನೆ. ಎಣ್ಣೆಗೆ ಬಿಡುವ ಮುಂಚೆ ಎಣ್ಣೆ ಸರಿಯಾಗಿ ಕಾದಿರಬೇಕು. ಮತ್ತು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಾಯಿಸಬಾರ್ದು. ಈರುಳ್ಳಿ ಬಜ್ಜಿ ಮಾಡುವಾಗ ಸ್ವಲ್ಪ ದೊಡ್ಡದೇ ಇರಬೇಕು. ನಾನು ಮಧ್ಯಮ ಉರಿ ಮತ್ತು ದೊಡ್ಡ ಉರಿ ಮಧ್ಯೆ ಇಟ್ಕೊಂಡು ಗರಿ ಗರಿ ಆಗೋ ತನಕ ಕಾಯಿಸಿ ಇದನ್ನು ತಗೊಳ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ ಇದು. ಮತ್ತು ಥಟ್ಟನೆ ನಾವು ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಉಪ್ಪು ಹಾಕಿ ಕಲಸಿ ಇಟ್ಕೊಳ್ಳೋದು ಬಿಟ್ಟರೆ ಮತ್ತು ಉಳಿದಿದ್ದನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳುವಂಥದ್ದು. ಇನ್ಸ್ಟೆಂಟಾಗಿ ಟೀ ಟೈಮಲ್ಲಿ ಟೀ ಕುಡಿಯುವಾಗ ಅಥವಾ ಕಾಫಿ ಕುಡಿಯುವಾಗ ಏನು ತಿಂಡಿ ಮಾಡಬೇಕು ಅಂತ ನಮಗೆ ಯೋಚನೆ ಬರೋದೇ ಫಸ್ಟೇ ಈರುಳ್ಳಿ ಬಜೆ ಮನಸ್ಸಿಗೆ ಬರೋದು. ನಾನು ಹಾಗಾಗಿ ಇವತ್ತು ಮಸಾಲೆ ಚಹಾ ಜೊತೆ ಇದು ಒಂದಿರಲಿ ಅಂತೇಳಿ ಜೊತೆಗೆ ತೋರಿಸ್ತಾ ಇದ್ದೇನೆ. ಮಸಾಲೆ ಚಹಾಗೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿ, ಜೊತೆಗೆ 5 ಪುದೀನ ಎಲೆ, 2 ಏಲಕ್ಕಿನ ಸಿಪ್ಪೆ ಸಮೇತ ಹಾಕಿದ್ದೇನೆ. ಒಂದು ಸಣ್ಣ ತುಂಡು ಚಕ್ಕೆ ಚೂರು ಹಾಕಿದ್ದೇನೆ. ಒಂದೇ ಒಂದು ಲವಂಗ ಹಾಕಿದ್ದೇನೆ. ಇವೆಷ್ಟನ್ನು ಸ್ವಲ್ಪ ಹೀಗೆ ಕುಟ್ಟಿ ಅದನ್ನ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದೇ ಮಸಾಲೆ ನಾವು ಹಾಕೋದು. ಮಸಾಲೆಯಲ್ಲಿ ನಾವು ಇನ್ನೂ ವೆರೈಟಿ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಶುಂಠಿ ಮತ್ತು ಪುದೀನ ಫ್ಲೇವರನ್ನ ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೇನೆ. 2 ಗ್ಲಾಸ್ ಚಹಾ ಮಾಡಬೇಕು ಅಂತಿದ್ರೆ 1/4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಅದಕ್ಕೆ ನಂತರ ನಾನು ಈ ಮಸಾಲೆನ ಹಾಕಿದ್ದೇನೆ. ಜೊತೆಗೆ 1.5 ಚಮಚ ಆಗುವಷ್ಟು ಚಹಾ ಪುಡಿ ಹಾಕ್ತಾ ಇದ್ದೇನೆ. ಕೆಲವರಿಗೆ ಸ್ಟ್ರಾಂಗ್ ಚಹಾ ಬೇಕು ಅಂತ ಇರುವವರು ಜಾಸ್ತಿ ಚಹಾ ಪುಡಿ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆನೂ ಮಾಡ್ಕೊಳ್ಬೋದು. ನಾನು 1.5 ಚಮಚ ಹಾಕಿದ್ದೇನೆ, ಮೈಲ್ಡ್ ಆಗಿ ಇರ್ತದೆ. ಇದನ್ನು ಹಾಕಿದ ಮೇಲೆ 3 ರಿಂದ 4 ನಿಮಿಷ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದಿಸಬೇಕು. ಆಗ ಅದರ ಅಂಶ ಪೂರ್ತಿ ನೀರಲ್ಲಿ ಬಿಡ್ತದೆ. ಅದಾದ ಮೇಲೆ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಬೇಕು. ಹಾಲು ಅಷ್ಟೇ, ನಿಮಗೆ ಚಹಾ ದಪ್ಪ ಬೇಕು ಅಂತಿದ್ರೆ ಹಾಲಿನ ಪ್ರಮಾಣ ಜಾಸ್ತಿ ಮಾಡಿ ನೀರಿನ ಪ್ರಮಾಣ ಕಡಿಮೆ ಮಾಡ್ಬೋದು. ನಾನು 3/4 ಗ್ಲಾಸ್ ಆಗುವಷ್ಟು ಹಾಲು, 1/4 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ. ಹಾಗೆಯೇ 1.5 ಚಮಚ ಸಕ್ಕರೆ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನಂತರ ಕೂಡ ಹಾಕಿ ಯಾರಿಗೆ ಎಷ್ಟು ಸಕ್ಕರೆ ಬೇಕು, ಸಿಹಿ ಬೇಕು ಅಂತ ಅದಕ್ಕೆ ಸರಿಯಾಗಿ ಕೂಡ ಸಕ್ಕರೆ ಹಾಕ್ಕೊಂಡು ಕುಡಿಬೋದು. ಅದೆಲ್ಲ ಹಾಕಿ ಆದಮೇಲೆ ಮತ್ತೆ 3 ನಿಮಿಷ ಚೆನ್ನಾಗಿ ಇದನ್ನ ಕುದಿಸಿ ನಂತರ ಇಳಿಸಿ ಇದನ್ನು ಗಾಳಿಸ್ಕೊಂಡ್ರೆ ಆಯಿತು. ಚಹಾ ಮಾಡುವಾಗ ಅಲ್ಲಿ ಇಲ್ಲಿ ತುಂಬ ವೇರಿಯೇಷನ್ಸ್ ಮಾಡ್ಕೊಳ್ಬೋದು. ಈ ಮಸಾಲೆಯಲ್ಲಿಯೂ ಕೂಡ ತುಂಬ ವೆರೈಟೀಸ್ ಮಾಡ್ಬೋದು. ಬ್ಲ್ಯಾಕ್ ಟೀ ಕೂಡ ಮಾಡ್ಕೊಳ್ಬೋದು ಮಸಾಲೆ ಹಾಕಿ. ಹಾಲಿನ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಬೋದು. ಸಕ್ಕರೆ ಬದಲು ನೀವು ಇದನ್ನು ಹಾಲನ್ನು ಸ್ವಲ್ಪ ತಣಿಸಿ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ಅಥವಾ ಬೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬೋದು. ಏನೇ ಹೇಳಿ ಈರುಳ್ಳಿ ಬಜೆ ಪಕ್ಕದಲ್ಲಿ ಇದ್ದರೆ ನೀವು ಹೇಗಿದ್ರೂ ಕೂಡ ಕುಡಿತೀರಿ. ತುಂಬ ಚೆನ್ನಾಗಿರ್ತದೆ ಈ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಮಸಾಲೆ ಚಹಾ ಮತ್ತು ಈರುಳ್ಳಿ ಬಜೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.